ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ತೋರಿಸ್ತಾ ಇರೋದು ಅಗಲಕಾಯಿ ಪುಡಿ. ನಾನಿಲ್ಲಿ 2 ಅಗಲಕಾಯಿ ತೊಗೊಂಡು ತುರಿದು ರೆಡಿ ಮಾಡಿಟ್ಕೊತಾ ಇದ್ದೀನಿ. ಈ ಥರ ಇದು ಪುಡಿ ಒಂದು ರೆಡಿ ಇದ್ಬಿಟ್ರೆ ಯಾವಾಗ ಎಮರ್ಜೆನ್ಸಿಗೆ ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ರೈಸ್ ಜೊತೆಗೆ ತಿನ್ಬೋದು. ಟೇಸ್ಟು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇಲ್ಲಿ ನನ್ನ ಮಗ ನಾನು ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದಾನೆ. ಮನೇಲಿ ಏನಾದರೂ ಮಾಡ್ತಾಯಿದ್ರೆ ಅವ್ರ ಮನೇಲಿದ್ದರೆ ನಮ್ಮ ಮಕ್ಕಳು ಫಸ್ಟ್ ನಾನು ಮಾಡ್ತೀನಿ ಅಂತೇಳಿ ಬಂದುಬಿಡ್ತಾರೆ. ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಎಲ್ಲ ಟೈಮಲ್ಲೂ ನೋ ಅಂತ ಹೇಳ್ಬಾರ್ದು. ಏನಂದರೆ ನಾವು ಅಲ್ಲೇ ಇದ್ದು ಹುಷಾರಾಗಿ ನೋಡ್ಕೊತಾ ಇರಬೇಕು. ಖಾಲಿ ಆಗ್ಬೇಕು ಅವೆಲ್ಲ. ಊರಿಂದ ಅಮ್ಮ ಬಂದಿದ್ರು, ಅವರೇ ರೆಸಿಪಿ ಮಾಡ್ತಾ ಇರೋದು. ಅದಕ್ಕೆ ನನ್ನ ಮಗ ತಡಿ ಭಾಗ್ಯವ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲಿ. 2 ಅಗಲಕಾಯಿನ ತುರಿದು ಈ ಥರ ರೆಡಿ ಮಾಡಿ ಇಟ್ಕೊಂಡಿವಲ್ಲ, ಈಗ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಕೆಳಗಡೆ ಒಂದು ಏನಾದರೂ ಡಬ್ಬಿ ಮುಚ್ಚಲಾಗಲಿ, ಇಲ್ಲಾಂದರೆ ಸಣ್ಣ ಡಬ್ಬಿ ಥರ ಏನಾದರೂ ಇರುತ್ತಲ್ಲ ಅದನ್ನು ಸಪೋರ್ಟ್ ಥರ ಇಟ್ಟು ಈ ಥರ ಡೌನ್ ಸೈಡಲ್ಲಿ ಇಟ್ಕೋಬೇಕು. ಒಂದು 15 ನಿಮಿಷ ಅದನ್ನು ಹಂಗೆ ಸೈಡ್ಗೆ ಇಟ್ಕೊಳ್ಳೋಣ. ಅಷ್ಟರೊಳಗೆ ಇಲ್ಲಿ ಖಾರ ಪ್ರಿಪೇರ್ ಮಾಡ್ಕೊಳ್ಳೋಣ. ಖಾರಗೋಸ್ಕರ 2 ಅಗಲಕಾಯಿಗೆ 15 ಒಣಮೆಣಸಿನ್ಕಾಯಿ, ಬ್ಯಾಡಗಿ ಒಣಮೆಣಸಿನ್ಕಾಯಿ, ಸ್ವಲ್ಪ ಒಣ ಕೊಬ್ಬರಿ, ತುರಿದಿರೋ ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಉಪ್ಪು, ಬೆಲ್ಲ. ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಒಣಮೆಣಸಿನ್ಕಾಯಿನ 1 ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ, ಕಲರ್ ಚೇಂಜ್ ಆಗೋ ತನಕ. ಇಲ್ಲಿ ನಾನು ತಗೊಂಡಿರೋ ಒಣಮೆಣಸಿನ್ಕಾಯಿ ಮೀಡಿಯಮ್ ಖಾರ ಇದೆ, ಇಲ್ಲ ಅಂದರೆ ಖಾರ ಇರೋ ಒಣಮೆಣಸಿನ್ಕಾಯಿ, ಖಾರ ಇಲ್ಲದವ್ರು ಒಣಮೆಣಸಿನ್ಕಾಯಿ 2 ಮಿಕ್ಸ್ ಮಾಡಿ ಕೂಡ ತಗೋಬೋದು. ಈಗ ಮಿಕ್ಸಿ ಜಾರಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಒಣಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಒಣ ಕೊಬ್ಬರಿ ತುರಿದು ರೆಡಿ ಮಾಡಿ ಇಟ್ಕೊಂಡಿರೋವಲ್ಲ ಆ ಒಣ ಕೊಬ್ಬರಿನ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ಒಂದು ಸಲ. ಒಂದು ರೌಂಡ್ ಈ ಥರ ಮಿಕ್ಸಿ ಮಾಡ್ಕೊಂಡ್ಮೇಲೆ ಅದೇ ಮಿಕ್ಸಿ ಜಾರಲ್ಲೇ 1-2 ಸ್ಪೂನಷ್ಟು ಬೆಲ್ಲ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೋಬೇಕು. ಒಣ ಕೊಬ್ಬರಿ ಇಷ್ಟೇ ಹಾಕ್ಕೋಬೇಕಂತ ಮೆಜರ್ಮೆಂಟ್ ಏನೂ ಇಲ್ಲ. ಒಂದೊಂದು ಸಲ ಒಣ ಕೊಬ್ಬರಿ ಜಾಸ್ತಿ, ಅಗಲಕಾಯಿ ಸ್ವಲ್ಪ, ಒಂದೊಂದು ಸಲ ಅಗಲಕಾಯಿ ಜಾಸ್ತಿ, ಒಣ ಕೊಬ್ಬರಿ ಸ್ವಲ್ಪ ಹಂಗೆ ಹಾಕ್ತಾ ಇರ್ತೀನಿ. ನಾವು ಪ್ಲೇಟ್ನ ಡೌನಲ್ಲಿ ಇಟ್ಟಿದ್ವಲ್ಲ ಒಂದು 15 ಮಿನಿಟ್ಸ್, ಆ ಥರ ರಸ ಏನಾದರೂ ಬಂದರೆ ತೆಗೆದುಬಿಟ್ಟು ನೀರು ಹಾಕ್ಕೊಂಡು ಸ್ವಲ್ಪ ನೀರಿಲ್ಲದೆ ಥರ ಚೆನ್ನಾಗಿ ಹಿಂಡ್ಕೋಬೇಕು. ಒಲೆ ಮೇಲೆ ಒಂದು ಬಾಣಲಿ ಇಟ್ಟು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಏನೇನು ಹಾಕ್ಕೊತೀವೋ ಅವು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು ಹಾಕ್ಕೊಂಡು ನಾವು ತುರಿದು ರೆಡಿ ಮಾಡಿ ಇಟ್ಕೊಂಡಿರೋ ಅಗಲಕಾಯಿ ಹಾಕ್ಕೋಬೇಕು. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಪ್ರಾಕ್ಸಿಮೇಟ್ಲಿ 15 ನಿಮಿಷ 15 ಮಿನಿಟ್ಸ್ ಈ ಥರ ಫ್ರೈ ಮಾಡ್ಕೋಬೇಕು. ತಟ್ಟೆ ಮುಚ್ಚಿ 1-2 ನಿಮಿಷ ಆದಮೇಲೆ ಮತ್ತೆ ಒಂದು ಸಲ ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಫ್ರೈ ಆದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ನಾವು ಸ್ಟೋರ್ ಮಾಡಿದ್ರೂ ಕೂಡ 1 ವೀಕಿಂದ 10 ಡೇಸ್ ತನಕ ಇರುತ್ತೆ. ಕಲರ್ ಚೇಂಜ್ ಆಗೋ ತನಕ ಈ ಥರ ಫ್ರೈ ಮಾಡ್ತಾ ಇರಬೇಕು. ಕರೆಕ್ಟು ಈ ಥರ ಇಷ್ಟು ತನಕ ಈ ಕಲರ್ ಬರೋ ತನಕ ಫ್ರೈ ಆದಮೇಲೆ ಈಗ ನಾವು ಖಾರ ರೆಡಿ ಮಾಡ್ಕೊಂಡಿವಲ್ಲ ಆ ಖಾರ ಎಲ್ಲ ಹಾಕಿ ಇನ್ನೊಂದು ಸಲ ಫ್ರೈ ಮಾಡಿಕೊಂಡ್ರೆ 1-2 ನಿಮಿಷ ಅಷ್ಟು ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಅಗಲಕಾಯಿ ಪುಡಿ ರೆಡಿ ಆಗುತ್ತೆ. ಅಗಲಕಾಯಿ ಇಷ್ಟ ಇಲ್ಲದವರು ಕೂಡ ಇದನ್ನು ಇಷ್ಟಪಡ್ತಾರೆ, ಆ ಥರ ಇರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಸ್ಟೆಲಲ್ಲಾಗಲಿ ಪಿ ಜಿಯಲ್ಲಾಗಲಿ ಇರ್ತಾರಲ್ಲ, ಅವರಿಗೆ ಹೆಲ್ತಿ ಆಪ್ಷನ್ ಬೇಕು ಅಂತಂದರೆ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಮನೆಯಲ್ಲಿ ಮಾಡಿಕೊಂಡು ಬಾಕ್ಸಲ್ಲಿ ತೊಗೊಂಡೋಗ್ಬಿಟ್ರೆ ವಾರದಲ್ಲಿ 1-3 ಸಲ ತಿನ್ಬೋದು.